ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯ್ತಲ್ಲ ವ್ಲಾಗ್ಸ್ ಮಾಡಿ. ಸೊ ಮತ್ತೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇದು ನನ್ನ ಸೀಮಂತದ ಪ್ರಿಪ್ರೇಷನ್ ವ್ಲಾಗ್ ಹೇಗಿತ್ತು ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೀವು ಆಲ್ರೆಡಿ ಇವಾಗ ಸೀಮಂತ ವ್ಲಾಗ್ ನೋಡಿರ್ತೀರ. ಸೊ ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತ ಈ ಒಂದು ವ್ಲಾಗಲ್ಲಿ ನೋಡ್ಬೋದು. ಸೊ ಪ್ರಿಪ್ರೇಷನ್ ಅಂತ ಹೇಳಿ ನಾನು ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಹಾಗೆ ನನಗೆ ಹಾಸ್ಪಿಟಲ್ ವಿಸಿಟ್ ಕೂಡ ಇತ್ತು. ಬೇಕೆಂದರೆ ಸ್ವಲ್ಪ ಬೇಗನೆ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ನನಗೆ. ಮತ್ತು ಬಿ ಪಿ ಕೂಡ ಜಾಸ್ತಿ ಇರೋದ್ರಿಂದ ಒಂದ್ಸಲಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಆಮೇಲೆ ನಿಮ್ಮ ಫಂಕ್ಷನ್ಸ್ ಏನಿದೆ ಅದು ಮುಗಿಸ್ಕೊಂಡು ಅಡ್ಮಿಟ್ ಆಗಿಬಿಡಿ ಅಂತ ಡಾಕ್ಟರ್ ಹೇಳಿದರು. ಸೊ ಅದರಿಂದ ಹೋಗಿ ಬರೋಣ ಅಂಥೇಳಿ ನಾನು, ಆನಂದ ಮತ್ತು ಗೊಂಬೆ 3 ಜನನೂ ಹೋಗ್ತಾ ಇದ್ದೀವಿ. ಸೊ ನಾನು ಬಂದು ತೋರಿಸ್ತಾ ಇರೋದು AM ನರ್ಸಿಂಗ್ ಹೋಮ್ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮಗೂ ಕೂಡ, ಯಾವ ಹಾಸ್ಪಿಟಲ್ಲು ಏನು ಅಂತ. ನೋಡಿ, ಇದೇ ಹಾಸ್ಪಿಟಲ್ಲು AM ನರ್ಸಿಂಗ್ ಹೋಮ್ ಮೆಟರ್ನಿಟಿ ಸೆಂಟರ್ ಅಂತ ಹೇಳಿ. ಸೊ ಈ ಹಾಸ್ಪಿಟಲಲ್ಲಿ ನಾನಿವಾಗ ತೋರಿಸ್ತಾ ಇರೋದು. ಸೊ ಇಲ್ಲಿ ಬಂದು ಇವಾಗ ಡಾಕ್ಟರ್ನ ಮೀಟ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಅವರು ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ಗೆ ನಾನು ಅಡ್ಮಿಟ್ ಆಗಬೇಕು. ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಂದು ಡೇಟ್ ಇರೋದು ಬಂದು ಡಿಸೆಂಬರ್ 14. ಬಟ್ ಆದರೆ ನನಗೆ ಸ್ವಲ್ಪ ಬೇಗನೆ ಆಗುತ್ತೆ ಡೆಲಿವರಿ. ಬಿಕಾಸ್ ಏನು ನನ್ನ ಬಿ ಪಿ ಆಗಿರ್ಬೋದು ಮತ್ತು ನನ್ನ ಬಾಡಿ ವೆಯ್ಟ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಡಾಕ್ಟರ್ ಹೇಳಿದ್ರು ಇಲ್ಲ ಸ್ವಲ್ಪ ಬೇಗ ಡೆಲಿವರಿ ಮಾಡೋಣ ಅಂತ. ಸೊ ಅದರಿಂದ ನನ್ನ ಸೀಮಂತ ಕೂಡ ಸ್ವಲ್ಪ ಬೇಗನೆ ಆಗ್ತಿದೆ. ಅಂದರೆ 9 ಮಂತ್ಸ್ ಸ್ಟಾರ್ಟ್ ಆಗಿದೆ. 9 ಮಂತ್ಸ್ ಸ್ಟಾರ್ಟ್ ಆಗಿ ಇಮ್ಮಿಡಿಯೇಟ್ ಹಂಗೆ ಇಟ್ಕೊಂಡಿರೋದು ಸೀಮಂತನ. ಸೊ ಅದರಿಂದ ತುಂಬ ಜನನ ಕರೆಯೋಕ್ಕಾಗಿಲ್ಲ. ಆಲ್ರೆಡಿ ಸೀಮಂತದ ವ್ಲಾಗ್ ನೋಡಿರೋರು ಏನು ನಮ್ಮನ್ನು ಯಾರನ್ನೂ ಕರೆದೇ ಇಲ್ಲ ಅಂತ ಅಂದ್ಕೊಳ್ಬೇಡಿ. ತುಂಬ ಚಕ ಅಂತ ಆಗೋಯಿತು. ಸೊ ಅದರಿಂದ ತುಂಬ ಜನನ ಕರೆಯೋಕ್ಕಾಗಿಲ್ಲ. ಬಿಕಾಸ್ ಯಾಕೆಂದರೆ ತುಂಬ ಜನನ ಕರಿಬೇಕು ಅಂತ ಆಸೆ ಇತ್ತು. ಬಟ್ ಆದರೆ ನನಗೆ ಸೀಮಂತ ಆಗುತ್ತೋ ಇಲ್ವೋ ಅನ್ನೋ ಥರ ಟೆನ್ಷನ್ ಇತ್ತು. ಬಿಕಾಸ್ ನಂಗೆ ತುಂಬ ಜಾಸ್ತಿನೇ ಆವಾಗವಾಗ ಹೊಟ್ಟೆ ನೋವು ಬರ್ತಾನೇ ಇರ್ತಾಯಿತ್ತು. ಸೊ ಅದರಿಂದ ನಾನಿವಾಗ ನನ್ನ ಸೀಮಂತಕ್ಕೆ ಸ್ಯಾರಿ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಯಾವ ಥರ ಜ್ಯುವೆಲ್ರಿ ಎಲ್ಲ ಸೂಟ್ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಈ ಸೀರೆಗೂ ಗ್ರೀನ್ ಬ್ಲೌಸ್ ತಾನೆ, ಅಂದರೆ ಇದೊಂಥರ ಗ್ರೀನು. ಇದೇ ಬ್ಲೌಸ್ಗೆ ಆ ಸೀರೆ ಉಟ್ಕೊಬಿಡ್ತೀನಿ. ಹ್ಞೂ ಕಣೆ, ಅದಕ್ಕೆ ಲುಕ್ ಇರಲ್ಲ. ಆ್ಯಕ್ಚುಲಿ 3 ಸ್ಯಾರಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಆದರೆ ಏನಾಗುತ್ತೆ ಅಂತ ಐಡಿಯಾ ಇರಲಿಲ್ಲ. ನೀವು ಆಲ್ರೆಡಿ ನನ್ನ ಸೀಮಂತದ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಸೊ ಈ ಒಂದು ಸ್ಯಾರಿ ಬಂದು ಗ್ರೀನ್ ಸ್ಯಾರಿನ ಇದಕ್ಕೆ ಸೀಮಂತಕ್ಕೆ ಅಂತ ತೊಗೊಂಡಿರೋದು. ಸೊ ಇನ್ನು 2 ಸ್ಯಾರಿ ಇದೆ. ಒಂದು ಪಿಂಕ್ ಸ್ಯಾರಿ ಮತ್ತು ಇನ್ನೊಂದು ಗೋಲ್ಡನ್ ಸ್ಯಾರಿ. ಸೊ ಎರಡಕ್ಕೂ ಕೂಡ ಗ್ರೀನ್ ಕಲರ್ ಬ್ಲೌಸ್ನೇ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನಿಲ್ಲಿ ಗೋಲ್ಡನ್ ಸ್ಯಾರಿಗೆ ಗ್ರೀನ್ ಬ್ಲೌಸು ಪ್ಲಸ್ ಪಿಂಕ್ ಸ್ಯಾರಿಗೂ ಕೂಡ ಗ್ರೀನ್ ಬಾರ್ಡರ್ ಬಂದಿದೆ. ಸೊ ಈ ಥರ ಒಂದು ಕಾಂಬಿನೇಷನ್ ಮಾಡಿದ್ದೀನಿ. ಅಂದರೆ ಗೋಲ್ಡನ್ ಸ್ಯಾರಿ ಬಂದು ಅಣ್ಣ ನನಗೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಟ್ಟಿರೋಂಥ ಸೀರೆ. ಪಿಂಕ್ ಸ್ಯಾರಿ, ಪಿಂಕ್ ವಿತ್ ಗ್ರೀನ್ ಬಂದು ತಂಗಿ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಟ್ಟಿರೋಂಥ ಸೀರೆ. ಸೊ ಇದೆರಡೂ ಹುಟ್ಟು ಫೋಟೋಶೂಟ್ ಮುಗಿಸಿ ಆಮೇಲೆ ನಾನು ಸೀಮಂತ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಏನೇನೋ ಆಯಿತು. ನೀವು ಆಲ್ರೆಡಿ ನೋಡಿರ್ಬೋದು, ಸೀಮಂತದ ವ್ಲಾಗು ನಿಮಗೆ ಗೊತ್ತಾಗಿರುತ್ತೆ. ಸೊ ಅದಾದಮೇಲೆ ಯಾವ್ಯಾವ ಜ್ಯುವೆಲ್ರಿ ಸೂಟ್ ಆಗುತ್ತೆ ಅಂತ ನೋಡ್ತಾಯಿದ್ದೀನಿ. ಫೈನಲಾಗಿ ನೀವು ಆಲ್ರೆಡಿ ನೋಡಿದ್ದೀರಾ ಯಾವ ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಯಾವ್ದು ಹಾಕ್ಕೊಂಡಿದ್ದೀನಿ ಅಂತ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಜ್ಯುವೆಲ್ರಿ ಅಂತ ಕಮೆಂಟ್ ಮಾಡಿ. ಓಕೆ, ಅದಾದಮೇಲೆ ಆನಂದ ಬಂದು ಪಂಚೆ ಮತ್ತು ಗ್ರೀನ್ ಕಲರ್ ಶರ್ಟ್ ಹಾಕೊಳ್ಳೋ ಥರ ಪ್ಲ್ಯಾನ್ ಆಯಿತು ಫಸ್ಟು. ಆ್ಯಕ್ಚುಲಿ ಅದು ಪ್ಲ್ಯಾನ್ ಆಗಿದ್ದು. ಅದಾದಮೇಲೆ ಏನಾಯಿತು, ಎಲ್ಲರೂ ಇದ್ದಿದ್ದೆಲ್ಲ ಒಂದೇ ಥರ ಹಾಕ್ಕೊಳ್ತಾರೆ, ನನಗೆ ಯಾವ್ದಾದ್ರು ಡಿಫ್ರೆಂಟಾಗಿ ಏನಾದ್ರು ಕೊಡಿಸು ಅಂತ ಆನಂದ ಕೇಳ್ದ. ಸೊ ಯಾವ ಥರ ಬೇಕಪ್ಪ ಅಂದರೆ ನನಗೆ ಜುಬ್ಬ ಪೈಜಾಮ ಬೇಕು ಅಂತ ಅಂದ ಆನಂದ. ಸೊ ಅದರಿಂದ ಏನು ಮಾಡಿದ್ವಿ, ಜುಬ್ಬ ಪೈಜಾಮ ಓಕೆ ಆಯಿತು ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಸೊ ಇದು ಬಂದು ಆನಂದನಿಗೆ ಸೆಲೆಕ್ಟ್ ಮಾಡಿರೋಂಥ ಜುಬ್ಬ ಪೈಜಾಮ ಪ್ಲಸ್ ಮೋದಿ ಕೋಟು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಆನಂದ ಆಗ್ತಾ ಇರೋದು ಈ ಥರ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಕಿದ ತಕ್ಷಣ ನಾನು, ಅಮ್ಮ ಇಬ್ಬರು ಕೂಡ ತುಂಬ ನಗದ್ಬಿಟ್ವಿ. ಏಕೆಂದರೆ ಒಂಥರ ಅವ್ನಿಗೆ ಅಷ್ಟು ಸೂಟ್ ಆಗಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಆಮೇಲೆ ಅದಕ್ಕೆ ನೀಟಾಗಿ ರೆಡಿ ಆದರೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದ್ರ ಮೇಲೆ ಒಂದು ಸರ ಏನಾದರೂ ಹಾಕಿದರೆ ಸಖತ್ತಾಗಿರ್ತಾಯಿತ್ತು. ಬಟ್ ಆದರೆ ಅವನು ಇದೆಲ್ಲ ಬೇಡ ನನಗೆ ಈ ಥರ ಎಲ್ಲ ಯಾವತ್ತೂ ಹಾಕಿಲ್ಲ ಅಲ್ಲ, ನಂಗೆ ಇದೆಲ್ಲ ಸೂಟ್ ಆಗಲ್ಲ ಅಂತ ಅಂತಿದ್ದ. ಸೊ ಆದರೂ ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಿದ್ದ ಆನಂದ. ಅವ್ನು ಫಸ್ಟ್ ಟೈಮ್ ಹಾಕಿದ್ದಲ್ಲ, ಶೂಸೆಲ್ಲ ಹಾಕ್ಕೊಂಡು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದ. ಸೊ ಆಮೇಲೆ ಗೊಂಬೆಗೆ ಸೆಲೆಕ್ಷನ್ನು. ಗೊಂಬೆಗೆ ಬಂದು ಆ್ಯಕ್ಚುಲಿ ಇರೋದು ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರೋದು ಎಲ್ಲ ಕಲರ್ಸು ನನ್ನ ಮಗಳ ಹತ್ರ ಇತ್ತು. ಸೊ ಅದರಿಂದ ಬೇಡ ಸುಮ್ಮನೆ ಎಂತಕ್ಕೆ, ಆಮೇಲೆ ಬೇಕಾದರೆ ಗೊಂಬೆಗೆ ಇನ್ನೂ ಏನಾದರೂ ತರೋಣ ಅಂತ ಹೇಳಿ
ಸೊ ಗೊಂಬೆಗೆ ಯಾವುದೂ ತೊಗೊಂಡಿಲ್ಲ. ಸೊ ಗೊಂಬೆದು ಕ್ಯಾನ್ಸಲ್ ಆಯಿತು. ಸೊ ಗೊಂಬೆ ಡ್ರೆಸ್ನ ಕ್ಯಾನ್ಸಲ್ ಮಾಡಿ ಇರೋದ್ರಲ್ಲೇ ಮ್ಯಾಚ್ ಮಾಡಿ ಈ ಒಂದು ಲಂಗ ಬ್ಲೌಸ್ನ ಹಾಕಿದ್ವಿ. ಅಂದರೆ ನಂದು ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ. ಮತ್ತು ಆನಂದಂದು ಗೋಲ್ಡ್ ಕಲರ್ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಅಂಥೇಳಿ ಮ್ಯಾಚ್ ಮಾಡಿ ಈ ಒಂದು ಡ್ರೆಸ್ನ ಹಾಕಿದ್ವಿ. ಸಖತ್ತಾಗಿ ಕಾಣಿಸ್ತಿದ್ದಳಲ್ಲ ಗೊಂಬೆ, ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಇದೆಲ್ಲ ಮೇಲ್ಗಡೆ ಫೋಟೋಗ್ರಾಫರ್ ಹತ್ರ ತೆಗೆಸ್ಕೊಂಡಿರೋಂಥ ಫೋಟೋ. ನಾನು ಮೊಬೈಲಲ್ಲಿ ವೀಡಿಯೋ ಮಾಡು ಅಂತ ಹೇಳಿದ್ದೀನಿ, ಅವಳು ವೀಡಿಯೋ ಮಾಡಿಸ್ಕೊಂಡೇ ಇಲ್ಲ. ಮಾಡಿಸ್ಕೊಂಡಿದ್ರೆ ಅದು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೆ, ಚೆನ್ನಾಗಿರ್ತಾಯಿತ್ತು. ಆಮೇಲೆ ವರ್ಷಿ ಬಂದು ಮಾರ್ಕೆಟ್ಗೆ ಹೊರಟರು. ವರ್ಷಿ ಮತ್ತು ಬಾಬು ಇಬ್ಬರು ಕೂಡ ಮಾರ್ಕೆಟ್ಗೆ ಹೋಗಿ ಮುಗ್ಗಿನ ಜಡೆ ಮತ್ತು ಹೂವು ಮತ್ತು ಸ್ವಲ್ಪ ಹಣ್ಣುಗಳು ಇದೆಲ್ಲ ಬೇಕಾಗಿತ್ತು. ಅಂದರೆ ತಟ್ಟೆ ಸಾಮಾನೆಲ್ಲ ಜೋಡಿಸೋದಕ್ಕೆಲ್ಲ ಹಣ್ಣುಗಳು ಇದೆಲ್ಲ ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಅಂಥೇಳಿ ಅದನ್ನೆಲ್ಲ ತರೋದಕ್ಕೆ ಅಂಥೇಳಿ ವರ್ಷಿ ಮತ್ತು ಬಾಬು ಇಬ್ಬರು ಹೋಗಿದ್ದು. ನಾನು ಆನಂದ ಸೀಮಂತದ ಹಿಂದಿನ ದಿನ ಕೂಡ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿಕೊಂಡೇ ಬಂದಿದ್ದು. ಯಾಕೆಂದರೆ ಪೇಯ್ನ್ ಬರ್ತಾನೆ ಇತ್ತು ಅಂತ ಹೇಳಿ ನಾನು ಆನಂದ ಇಬ್ಬರು ಹಾಸ್ಪಿಟಲಲ್ಲಿದ್ದೀವಿ. ವರ್ಷಿ ಮತ್ತು ಬಾಬು ಇಬ್ಬರು ಕೂಡ ಮಾರ್ಕೆಟ್ಗೆ ಹೋಗಿ ಮುಗ್ಗಿನ ಜಡೆ ಸೆಲೆಕ್ಟ್ ಮಾಡ್ತಾಯಿದ್ರು. ಮುಗ್ಗಿನ ಜಡೆ ಮತ್ತು ಪ್ಲೇಟ್ ಡೆಕೋರೇಷನ್ಸ್ಗೆ ಅಂತ ಹೇಳಿಬಿಟ್ಟು ಈ ಥರ ಗೋಲ್ಡನ್ ಬಟ್ಟೆಗಳು, ಆಮೇಲೆ ಪ್ಲೇಟ್ಸು, ಮುಗ್ಗಿನ ಜಡೆ ಇದು ಎಲ್ಲ ಸೆಲೆಕ್ಟ್ ಮಾಡಿ ಒಂದೊಂದೇ ಫೋಟೋಸ್ ಕಳಿಸ್ತಾಯಿದ್ಲು. ನಾನು ಇದರಲ್ಲಿ ಈ ಥರ ಬೇಡ, ಈ ಥರ ಬೇಡ, ಈ ಥರ ಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೆ. ಅದನ್ನು ಅವಳು ತೊಗೊಂಬರ್ತಾಯಿದ್ಲು. ಪಾಪ ಈ ಸಲ ಫುಲ್ಲು ಟೆನ್ಷನ್ ಅವಳಿಗೇನೆ. ನಾನು ಬರೀ ಹಾಸ್ಪಿಟಲು, ಮನೆ ರೆಸ್ಟು ಇಷ್ಟರಲ್ಲೇ ಇತ್ತು. ಈ ಸಲ ಎಲ್ಲ ಇನ್ಚಾರ್ಜ್ ಇದು ಎಲ್ಲ ತೊಗೊಂಡಿರೋದು ಅವಳೇನೆ. ಬಟ್ ಆದ್ರೂ ಕೂಡ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಿರ ಎಲ್ಲ ಚೆನ್ನಾಗಿ ಆಯಿತು. ನೀವೇ ನೋಡಿರ್ಬೋದು ಸೀಮಂತದಲ್ಲಿ ಎಷ್ಟೆಲ್ಲ ಓಡಾಡಿದ್ರು. ನಮ್ಮ ಅಣ್ಣನೇ ಆಗಿರ್ಬೋದು, ಅನಿತಕ್ಕನೇ ಆಗಿರ್ಬೋದು, ಅಮ್ಮ, ಅಯ್ಯೋ ಅಮ್ಮ ಅಂತೂ ಓಡಾಡಿದ್ರೆ ಸಾಕಾಗೋಗ್ಬಿಟ್ಟಿದ್ರು ಅವ್ರಿಗಂತೂ. ಬಟ್ ಸಖತ್ತಾಗಿ ಆಯಿತು ಸೀಮಂತ ಎಲ್ಲನೂ. ಸೊ ಇದಿಷ್ಟ ಆಯಿತು. ಆ್ಯಕ್ಚುಲಿ ನಾನು ಆಮೇಲೆ ಮನೆಗೆ ಬರ್ತಾ ಇದ್ದಂಗೆ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ನಾನು ಮೆಹಂದಿ ವರ್ಷಿ ಹತ್ರನೇ ಹಾಕಿಸ್ಕೊಳ್ತಾ ಇದ್ದೆ. ಏನಪ್ಪ ಅಂದರೆ ನನಗೆ ಮೆಹಂದಿ ಹೊರಗಡೆ ಎಲ್ಲ ಹಾಕ್ಸ್ಕೊಳ್ಳೋದು ಇಷ್ಟ ಇಲ್ಲ, ನನಗೆ ನಾನೇ ಹಾಕ್ಕೊಳ್ಳೋದು ಇಷ್ಟ. ಅಂದರೆ ಹೆಂಗಾದರೂ ಬರಲಿ ಅದು ನನಗೆ ಇಷ್ಟ ಆಗೋ ಥರನೇ ಹಾಕ್ಕೋಬೇಕು ಅಂತ. ಅಂದರೆ ಲೆಫ್ಟ್ ಹ್ಯಾಂಡಿಗೆ ನಾನೇ ಹಾಕ್ಕೊತೀನಿ, ರೈಟ್ ಹ್ಯಾಂಡ್ಗೆ ನೀನು ಹಾಕು ಅಂತ ಹೇಳಿಬಿಟ್ಟು ನನ್ನ ತಂಗಿ ಹತ್ರನೇ ಹಾಕಿಸ್ಕೊಳ್ತಾ ಇದ್ದೆ. ಸೊ ಇಬ್ಬರು ಕೂತ್ಕೊಂಡು ನೈಟು 12 ಗಂಟೆಗೆ ಮೆಹಂದಿ ಹಾಕ್ಕೊಂಡ್ವಿ. ಮೆಹಂದಿ ಹಾಕ್ಕೊಳ್ಳೋವರೆಗೂ ನನಗೆ ಹೊಟ್ಟೆ ನೋವು ಥರನೇ ಇತ್ತು. ಅಯ್ಯೋ ಹೋಗಪ್ಪ ಏನು ಕತೆನೋ ಏನೋ ಅನ್ನೋ ಥರನೇ ಇದ್ದಿದ್ದು. ನೈಟ್ 12 ಗಂಟೆಗೆ ಮೆಹಂದಿ ಹಾಕ್ಕೊಂಡು ಒಂದು 2 ಅವರ್ಸ್ ನಿದ್ದೆ ಮಾಡಿ 2:30ಗೆಲ್ಲ ಎದ್ಬಿಟ್ಟು ನಾನು ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಮೇಕಪ್ ಹಾಕ್ಕೊಂಬಿಟ್ಟೆ. ಮೇಕಪ್ ಹಾಕ್ಕೊಂಡು ವರ್ಷಿ ಮತ್ತು ಬಾಬು ಇಬ್ಬರು ಕೂಡ ಪ್ಲೇಟ್ಸ್ಗೆಲ್ಲ ತಂದಿರೋಂಥ ಐಟಮ್ಸು ಎಲ್ಲ ಇಟ್ಬಿಟ್ಟು ಕೊಡ್ತಾಯಿದ್ರು. ನಾನು ಗೋಲ್ಡನ್ ಥ್ರೆಡ್ಡಲ್ಲಿ ರ್ಯಾಪಿಂಗ್ ಎಲ್ಲ ಮಾಡಿ ಅದಕ್ಕೆಲ್ಲ ಒಂದು ಇದು ತರಿಸಿದ್ವಿ, ಬ್ಯಾಂಡು. ಅಂದರೆ ಗಿಫ್ಟ್ ರ್ಯಾಪಿಂಗ್ ಬ್ಯಾಂಡ್ ಬರುತ್ತಲ್ಲ, ಅದನ್ನು ಇಟ್ಬಿಟ್ಟು ಎಲ್ಲ ಕೂಡ ಡೆಕೋರೇಷನ್ನ ಮುಗಿಸ್ಕೊಂಡ್ವಿ. ಅಂದರೆ ಫೈನಲಿ ಔಟ್ಪುಟ್ ಈ ಥರ ಬಂದಿತ್ತು. ಇದೆಲ್ಲ ಆಲ್ರೆಡಿ ನೀವು ನನ್ನ ಸೀಮಂತದ ವ್ಲಾಗಲ್ಲಿ ನೋಡಿರ್ತೀರ. ಸೊ ಫಸ್ಟು ಒಂದು ಗೋಲ್ಡನ್ ಸ್ಯಾರಿ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಫಸ್ಟ್ ಫೋಟೋಸ್, ವೀಡಿಯೋಸ್ ನಮಗೆ ಯಾವ ಥರ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಸೀಮಂತ ಸ್ಟಾರ್ಟ್ ಆಯಿತು. ಸೊ ಸೀಮಂತಕ್ಕೆ ಆಬ್ವಿಯಸ್ಲಿ ಗ್ರೀನ್ ಉಟ್ಕೊಳ್ಬೇಕಲ್ವ, ಸೊ ಅದರಿಂದ ಗ್ರೀನ್ ಸ್ಯಾರಿ. ಸೊ ಇದೆಲ್ಲ ಆಲ್ಮೋಸ್ಟ್ ವೀಡಿಯೋಸ್ ಎಲ್ಲ ನೀವು ನೋಡಿದ್ದೀರಾ. ಸೊ ಇದರಲ್ಲಿ ಇರಲಿ ಅಂತ ಒಂದು ಪ್ರಿಪ್ರೇಷನ್ ಅಲ್ವಾ, ಸೊ ಅದರಿಂದ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಫುಲ್ ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡಿ ಗೆಸ್ಟ್ ಎಲ್ಲ ಹೋದರು. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಇದು ಕಂಟಿನ್ಯೂ. ಮಂಡೇ ಬಂದು ಲಾಸ್ಟ್ ಕಾರ್ತಿಕ್ ಸೋಮವಾರ. ಸೊ ನನಗೊಂದು ಸ್ಟ್ರಾಂಗ್ ಹೋಪ್ ಇತ್ತು, ಅಷ್ಟು ಕಾರ್ತಿಕ್ ಮಾಸ ಅಂದರೆ ಕಾರ್ತಿಕ್ ಮಾಸದ ಕೊನೆಯ ವಾರದವರೆಗೂ ನಾನು ದೇವ್ರ ದರ್ಶನ ಮಾಡಿ ಅದಾದಮೇಲೇ ನನಗೆ ಡೆಲಿವರಿ ಆಗುತ್ತೆ. ಬಟ್ ಆದರೆ ಪೇಯ್ನ್ ಬರ್ತಾ ಇದ್ದಿದ್ದರಿಂದ ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಎಲ್ಲೋ ಒಂಥರ ಸ್ಟ್ರಾಂಗ್ ಬಿಲೀವ್ ಇತ್ತು. ನಾನು ಕಾರ್ತಿಕ್ ಮಾಸದ ಪ್ರತಿ ವಾರವೂ ಕೂಡ ದೇವ್ರ ದರ್ಶನ ಮಾಡಿಯೇ ನನಗೆ ಡೆಲಿವರಿ ಆಗುತ್ತೆ ಅನ್ನೋ ಥರ ಒಂದು ಹೋಪ್ ಇತ್ತು. ಸೊ ಹಂಗೇ ಬಂದೆ ಇಲ್ಲಿ. ಸೊ ಇವಾಗ ಇದು ಕಡೆ ಕಾರ್ತಿಕ್ ಸೋಮವಾರ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಲಾಸ್ಟ್ ವಾರ ಅಲ್ವಾ, ತುಂಬ ಜನ ಇದ್ದರು. ಎಲ್ಲ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಂದು 5 ನಿಮಿಷ ಹಾಗೆ ಕೂತಿದ್ವಿ. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಅಲಂಕಾರ ಎಲ್ಲನೂ ಅಷ್ಟೇನೆ. ಆ್ಯಕ್ಚುಲಿ ಮೊದಲನೇ ಕಾರ್ತಿಕ್ ಸೋಮವಾರ ತುಂಬಾ ಚೆನ್ನಾಗಿ ಮಾಡಿದರು. ಅಂದರೆ ಕಾಂತಾರ ಸಿನಿಮಾ ಬರುತ್ತೆ ಗೊತ್ತಾ, ಆ ಫಿಲಮ್ ಥೀಮ್ ಇಟ್ಕೊಂಡು ಮಾಡಿದರು. ಅದ್ರದ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ವೀಡಿಯೋ, ನೋಡಿಲ್ಲ ಅಂದರೆ ನೋಡಿ ಹೋಗಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾರ್ಮಲ್ ಡೆಲಿವರಿನೇ ಆಗಲಪ್ಪ, ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋದು ಅಷ್ಟೇ ನಮ್ಮದು. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ಸೀಮಂತ ಎಲ್ಲ ಮುಗೀತು, ದೇವ್ರ ದರ್ಶನವೂ ಆಯಿತು. ಇನ್ನು ಯಾವಾಗಾದರೂ ಆಗ್ಲಪ್ಪ ಡೆಲಿವರಿ, ನನಗೇನು ಭಯ ಇಲ್ಲ ಅಂತ ಫಿಕ್ಸ್ ಆದೆ. ಬಟ್ ನೋಡಿದ್ರೆ ಸೋಮವಾರನೂ ಆಯಿತು, ನನಗೆ ಪೇನೇ ಬರ್ತಾಯಿಲ್ಲ. ಅಂದರೆ ಇದಕ್ಕಿದ್ದಂಗೆ ನೋವು ಬರ್ತಾಯಿತ್ತು ಅಂತ ಹೇಳಿದೆ ಗೊತ್ತಾ, ಡೈಲಿ ಬರ್ತಾನೆ ಇತ್ತು ನೋವು ಅಂತ. ಬಟ್ ಇದಕ್ಕಿದ್ದಂಗೆ ಸೀಮಂತ ದೇವಸ್ಥಾನ ಎಲ್ಲ ಮುಗಿದ್ಮೇಲೆ ಒಂದಿನವೂ ನನಗೆ
ಸ್ವಲ್ಪನೂ ಹೊಟ್ಟೆ ನೋವು ಬರ್ತಾ ಇರಲಿಲ್ಲ. ಸೊ ಇದೇನಪ್ಪ ಇದು ಹೊಟ್ಟೆ ನೋವು ಇಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಬಟ್ ಆದರೂ ಡಾಕ್ಟರ್ ಏನಂದಿದ್ರು ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಒಂದ್ಸಲ ಬರಬೇಕು ನೀವು ಅಂತ. ಓಕೆ ಆಯಿತು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಹಾಸ್ಪಿಟಲ್ಗೆ ಹೋಗಿ ಕೇಳಿದ್ವಿ, ನನಗೆ ಏನು ಹೊಟ್ಟೆ ನೋವೇನು ಬರ್ತಾಯಿಲ್ಲ ಈಗ, ಇಷ್ಟು ದಿನ ಸ್ವಲ್ಪ ಪೇಯ್ನ್ ಬರ್ತಾಯಿತ್ತು ಮತ್ತು ಕೂತೇ ಇದ್ದರೆ ಸ್ವಲ್ಪ ಏನೋ ಒಂಥರ ಅನ್ಕಂಫರ್ಟ್ ಥರ ಆಗ್ತಾಯಿತ್ತು ಅಂತ ಹೇಳಿದ್ದೆ. ಸೊ ಇವಾಗ ಏನಾರು ಹಂಗೆ ಆಗ್ತಿದೆಯಾ ಅಂತ ಕೇಳಿದ್ರು. ಇಲ್ಲ ಏನೂ ಇಲ್ಲ, ಬಟ್ ಬಿ ಪಿ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರು ಡಾಕ್ಟ್ರು. ಓಕೆ ಆಯಿತು ಅಂತ ಹೇಳಿದ್ವಿ. ಆಮೇಲೆ ಪೇಯ್ನ್ ಏನಾದ್ರು ಬರ್ತಿದೆಯಾ ಮತ್ತೆ ಅಂದರು. ಇಲ್ಲ ಪೇಯ್ನ್ ಎಲ್ಲ ಏನೂ ಇಲ್ಲವೇ ಇಲ್ಲ, ಆ್ಯಕ್ಚುಲಿ ಸೀಮಂತ ಮುಂಚೆ ಪೇಯ್ನ್ ಬರ್ತಾಯಿತ್ತು, ಇವಾಗೇನು ಬರ್ತಾಯಿಲ್ಲ ಅಂತ ಹೇಳಿದೆ. ಹೌದಾ ಓಕೆ ಆಯಿತು ಅಂತೇಳಿ ಬಿ ಪಿ ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ ಹಾಗೆ ಮಗುದು ಪೊಸಿಷನ್ನು ಹೇಗಿದೆ ಅಂತೆಲ್ಲ ಚೆಕ್ ಮಾಡಿ ಆ್ಯಕ್ಚುಲಿ ನನಗೆ ಹೇಳಿದ್ದು ಅವ್ರು ಬಂದು ಫ್ರೈಡೇ ಡೆಲಿವರಿ ಮಾಡೋಣ ಅಂತ. ಆಮೇಲೆ ಮಗು ಪೊಸಿಷನ್ ಎಲ್ಲ ಚೆಕ್ ಮಾಡಿ ಬೇಡ ಫ್ರೈಡೇ ಬೇಡ ಸಾಟರ್ಡೆ ಡೆಲಿವರಿ ಮಾಡೋಣ, ಸಾಟರ್ಡೆ ಮಾರ್ನಿಂಗ್ 6 o'clock ಬಂದುಬಿಡಿ ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿ ಡಾಕ್ಟರು ಫ್ರೈಡೇ ಬೇಡ ಸಾಟರ್ಡೆ ಬನ್ನಿ ಅಂತ ಹೇಳಿದ್ರು. ಓಕೆ ಆಯಿತು ಅಂಥೇಳಿ ಸಾಟರ್ಡೆ ಇನ್ನು ನನಗೆ ಡೆಲಿವರಿ ಆಗುತ್ತೆ. ಸೊ ಸಾಟರ್ಡೆ ಮಾರ್ನಿಂಗ್ ಬಂದು ಅಡ್ಮಿಟ್ ಆದರೆ ಆವತ್ತಿನ ದಿನವೇ ಆಗುತ್ತೋ ನೆಕ್ಸ್ಟ್ ಡೇ ಆಗುತ್ತೋ ಗೊತ್ತಿಲ್ಲ. ಬಟ್ ಡಾಕ್ಟರ್ ಹೇಳಿರೋ ಪ್ರಕಾರ ಸಾಟರ್ಡೆ ನೈಟ್ ಒಳಗಡೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಡೋಂಟ್ ವರಿ ಅಂತಲೂ ಹೇಳಿದ್ದಾರೆ ಅವರು. ಬಟ್ ಈ ವ್ಲಾಗ್ ನೋಡ್ತಾ ಇರೋರೆಲ್ಲ ಅನ್ಬೋದು ಏನು ನೀವು ಹಿಂಗಿದ್ದೀರಾ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಆ್ಯಕ್ಚುಲಿ ನಂದು ಫಸ್ಟ್ ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿನೇ ಆಗಿರೋದು, ಅಂದರೆ ಅದು ವಾಣಿವಿಲಾಸಲ್ಲಾಗಿತ್ತು. ಈ ಸಲ ಪ್ರೈವೇಟಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಪ್ರೈವೇಟಲ್ಲಿ ಅಂದರೆ ಎಲ್ಲರೂ ಹೇಳೋ ಪ್ರಕಾರ ನಾರ್ಮಲ್ ಡೆಲಿವರಿ ಮಾಡಲ್ಲ, ಅವರು ಸಿಸೇರಿಯನ್ನೇ ಮಾಡೋದು ಅಂತ. ನೋಡೋಣ ಹೋಪ್ ಏನಾಗುತ್ತೆ ಅಂತ. ನನಗೂ ಆ ಟೈಮಲ್ಲಿ ದೇವರು ಶಕ್ತಿ ಕೊಟ್ಟು ಏನಾದ್ರು ಇದಾಯಿತು ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಇಲ್ಲಾಂದರೆ ಸಿ ಸೆಕ್ಷನ್ ಆಗುತ್ತೆ. ಯಾವುದಾದ್ರೂ ಆಗಲಿ ಆರೋಗ್ಯವಾಗಿದ್ದರೆ ಸಾಕು, ನಾನು ಮತ್ತು ಮಗು ಇಬ್ಬರು ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಓಕೆನಾ. ಆದಷ್ಟು ಬೇಗ ನಂದು ಡೆಲಿವರಿ ವ್ಲಾಗ್ ಏನು ಬರುತ್ತೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.